मुझे जरा पीछे आओ। जिसरीन भाई आगे ना पड़ो बंदिದೆ ಇಲ್ಲಿ ನೋಡಿ ओके पहले मुझे बूंदी ले فهي إلى الأسنان فمقام جعلنا من بين أيديهم ومن خلفهم سدا فغشاهم وسواء عليهم بعدهم لم تنذرهم إنما تنذر من اتبع الرحمن بالغيب فبشره بمغفرة من عندنا إنا نحن نحيي ونميت ونصر كل شيء أحصيناه في إمام مبين واضرب لهم مثلا أصحاب القرية جاء المرسلون إذا أرسلنا إليهم المرسلين فكذبوهما فكذبوا بالسلام فقالوا لا يرسلون قالوا ما أنتم إلا بشر مثلنا وما أنزل الرحمن من شيء إن أنتم لا تدرون فقل يعلمنا المرسلون وما علينا إلا البلاغ المبين قالوا إنا تطيعنا مثل لم تنصحونا نجبنكم ولا يمسكم من عذاب أليم قالوا نتبع الأرسل أجرهم مهتدون وما لي لا أعبد إني ظل في ضلال مبين إني آمنت برب العالمين سورة الفاتحة. على القوم الكافرين اللهم إنا نسألك العفو والعافية والصحة والسلامة في الدين والدنيا والآخرة توفنا مسلمين والحقنا بالصالحين اللهم أحسن عاقبتنا في الأمور كلها وأجرنا من خزي الدنيا وعذاب الآخرة اللهم भाई उन सब जागा भाई भाई उन सब ಅದು ಎತ್ಬಿಡಿ भाई ಸ್ಪೀಡ್ ಅಣ್ಣ ಇಲ್ಲ ನೋಡಿ ಇವತ್ತೊಂದು ದಿವಸ ಮುಳಬಾಗಲ್ ತಾಲೂಕಿನ ಮುಳಬಾಗಲ್ ನಗರಕ್ಕೆ ಇವತ್ತು ಮೈನಾರಿಟಿ ಏನು ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನವನ್ನು CC ರೋಡ್ ಮಾಡೋ ಮುಖಾಂತರವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಸುಮಾರು 25ಕ್ಕಿಂತ ಹೆಚ್ಚು ವಾರ್ಡ್ಗಳಲ್ಲಿ ಕೂಡ ಸಮಸ್ಯೆ ಬಗೆಹರಿಸಲು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅದೇ ರೀತಿ ಮುಳಬಾಗಲ್ ಪಟ್ಟಣದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಬೇಸಿಗೆ ಕಾಲ ಬರ್ತಾ ಇದೆ. ಸೊ ಅದರಿಂದ ನೀರಿನ ಅಭಾವ ಹೆಚ್ಚಾಗಿದ್ದರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಸುಮಾರು ಒಂದು 15 ಪಾಯಿಂಟ್ಗಳನ್ನು ಈಗಾಗಲೇ ನಾವೆಲ್ಲ ಕಂಡುಹಿಡಿದು ಎರಡು ಕಡೆ ಪಾಯಿಂಟ್ ತೋರಿಸಿ ಇವತ್ತಿಂದ ಬೋರ್ವೆಲ್ ಹಾಕಿ, ಯಾಕಂದ್ರೆ ನಾವು ಕಷ್ಟ ಬಂದಾಗ ವೆಂಕಟರಮಣ ಅನ್ನೋಕ್ಕಿಂತ ನಾವು ಇನ್ನೂ ಅತಿ ಬೇಗನೆ ನಮ್ಮ ಪಟ್ಟಣಕ್ಕೆ ನಮ್ಮ ನಗರಕ್ಕೆ ಏನು ನೀರಿನ ಅಭಾವ ಆಗದೇ ಇರಲಿಲ್ಲ ಕಾರಣಕ್ಕೋಸ್ಕರವಾಗಿ ಇವತ್ತು ಮಾನ್ಯ ನಮ್ಮ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಅದೇ ನಮ್ಮ ತಾಲೂಕಿನ ಪ್ರತಿಷ್ಠೆ ಲೀಡರ್ ಆಗಿರ್ತಕ್ಕಂಥ ನಮ್ಮ ಸರ್ವಜ್ಞಗೌಡರು ಕೂಡ ಈ ಒಂದು ಕಾಂಟ್ರಾಕ್ಟರ್ ಆಗಿದ್ದಾರೆ. ಸೊ ಅವರ ಒಂದು ಇದರಲ್ಲಿ ಮತ್ತು ನಮ್ಮ ಅಮಾನ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಾವೆಲ್ಲ ಕೌನ್ಸಿಲರ್ಸು ಮತ್ತು ಎಲ್ಲ ನಮ್ಮ ಮುಖಂಡರು ಬಂದು ಇದು ಬೋರ್ವೆಲ್ ಉದ್ಘಾಟನೆ ಮಾಡಿಕೊಡ್ತಾ ಇದ್ದೀನಿ. ಆ ತಾಯಲ್ಲಿ ಬೇಡ್ಕೊಂಡಿದ್ದೀನಿ 15ಕ್ಕೆ 15 ಬೋರ್ ಬೀಳಲಿ, ಖಂಡಿತವಾಗ್ಲೂ ಬರ್ತಕ್ಕಂಥ ನಮ್ಮ ನಗರಕ್ಕೆ ಯಾವುದೇ ಒಂದು ಏನು ಟ್ಯಾಂಕರ್ ಇಲ್ಲದೆ ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆನ ಆಗಲಿ ಅಂತ ಕೂಡ ನಾನು ಬೇಡ್ಕೊಂಡು ಹೋಗ್ತಾ ಇದ್ದೀನಿ. ಬಹುಶಃ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಇದು ಹೋಗ್ತಾ ಇದ್ದೀನಿ. ನಗರ ಒಂದು ಮೈನಾರಿಟಿ ಫಂಡು ಮತ್ತು ಏನು 2 ಬೋರ್ವೆಲ್ ಇವತ್ತು ಪೂಜೆ ಮಾಡಿ ಹೋಗ್ತಾ ಇದ್ದೀನಿ. ನಗರೋತ್ಥಾನ ಕೂಡ ಒಳ್ಳೇದಾಗಲಿ ಅಂತ ಕೂಡ ಆಗಾಗಲೇ ನಗರೋತ್ಥಾನ 90% ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥ ನಗರೋತ್ಥಾನ ಕೂಡ ಸುಮಾರು 45 ಕೋಟಿಯಷ್ಟು ಕೂಡ ಅಂದಾನುವಂತಂದು ಇಡೀ ಮುಳಬಾಗಲವನ್ನು ಚಿತ್ರಣವನ್ನು ಮುಳಬಾಗಲ ಟೌನನ್ನು ಇವತ್ತು ನವೀಕರಣ ಮಾಡಿ ಮುಂದೆ ಹೇಗಿತ್ತಂತ ನನಗೆ ಗೊತ್ತಿಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಳಬಾಗಲ ಟೌನನ್ನು ಸಾಕಷ್ಟು ವಿಜೃಂಭಣೆಯಿಂದ ಒಂದು ವಿನೂತನವಾಗಿ ಯಾರೇ ಬಂದರೂ ಕೂಡ ಇದು ಮುಳಬಾಗಲ ಅಂತ ಕೇಳ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಇದಕ್ಕೆಲ್ಲ ಒಂದು ನಾಯಕರು, ಎಲ್ಲ ನನ್ನ ಮದ್ದತು ಬಂದವರು, ಮುಳಬಾಗಲ ತಾಲೂಕಿನ ಸರ್ವತೋ ಜನ ಕೂಡ ಇದಕ್ಕೆ ಮೆಚ್ಚುಗೆ ಕೊಟ್ಟು ನನಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ನಂಬಿಕೆಯಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ.